ನಾವು ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಅಭಿಮಾನ್ ಔಷಧವನ್ನು ಬಳಸುತ್ತಿದ್ದೇವೆ. ನಾನು ಅದರ ಬಗ್ಗೆ ಒಬ್ಬ ಸ್ನೇಹಿತನಿಂದ ತಿಳಿದುಕೊಂಡು ಈ ಔಷಧವನ್ನು ಬಳಸಲು ಪ್ರಾರಂಭಿಸಿದೆ. ನಾನು ಇದನ್ನು 2 ವರ್ಷಗಳಿಂದ ನಿರಂತರವಾಗಿ ಬಳಸುತ್ತಿದ್ದೇನೆ. ನನಗೆ ಉತ್ತಮ ಫಲಿತಾಂಶ ಸಿಗುತ್ತಿದೆ ಮತ್ತು ಅದು ಉತ್ತಮ ಸ್ಥಿತಿಯಲ್ಲಿದೆ. ನೀವು ಸಸ್ಯವನ್ನು ನೆಟ್ಟ ನಂತರ ಈ ಗೊಬ್ಬರವನ್ನು ನೀಡಿ 15 ದಿನಗಳಲ್ಲಿ ನೀಡಿದರೆ ಸಸ್ಯವು ಚೆನ್ನಾಗಿ ಬೆಳೆಯುತ್ತದೆ. ಆ ಫಲಿತಾಂಶವನ್ನು ನೋಡಿ ನಾನು ಅಭಿಮಾನ್ ನೀಡಿದ್ದೇನೆ ಮತ್ತು 42ನೇ ದಿನ ನಾನು ಆರ್ಪಿಕ್ಸ್ ನೀಡಿದ್ದೇನೆ. ಅದನ್ನು ನೀಡಿದ ತಕ್ಷಣ ಹೂವು ಹೇರಳವಾಗಿ ಬಂದವು. ಚಿಗುರು ಉತ್ತಮ ಸ್ಥಿತಿಯಲ್ಲಿತ್ತು. ಕಾಂಡವು ಉತ್ತಮ ಸ್ಥಿತಿಯಲ್ಲಿದೆ. ಒಂದು ಕೊಯ್ಲಿನಲ್ಲಿ ನನಗೆ ಅರ್ಧ ಎಕರೆಗೆ ಸುಮಾರು 2 ಟನ್ ಹಣ್ಣುಗಳು ಸಿಕ್ಕಿವೆ. ಮೊದಲ ಕೊಯ್ಲಿನಲ್ಲಿ ನನಗೆ 1 ಟನ್, ಎರಡನೇ ಕೊಯ್ಲಿನಲ್ಲಿ ಸುಮಾರು 2.5 ಟನ್ ಮತ್ತು ಮೂರನೇ ಕೊಯ್ಲಿನಲ್ಲಿ 2 ಟನ್ ಹಣ್ಣು ಸಿಕ್ಕಿದೆ. ನಮಸ್ಕಾರ, ನಾನು ಉದುಮಲೈಪೇಟೆ ಬಳಿಯ ತಿರುಪುರ ಜಿಲ್ಲೆಯ ಮದತುಕೋಳಂನ ದುಂಗವಿ ಗ್ರಾಮದವನು. ನನ್ನ ಹೆಸರು ಪಳನಿಸ್ವಾಮಿ. ನನಗೆ ಇಲ್ಲಿ 2 ಎಕರೆ ಭೂಮಿ ಇದೆ. ಆ ಜಾಗದಲ್ಲಿ ಕೊತ್ತಂಬರಿ ಮತ್ತು ಮೆಣಸಿನಕಾಯಿಗಳನ್ನು ಬೆಳೆದಿದ್ದೇನೆ. ಇದಲ್ಲದೆ ಆ ಬದಿಯಲ್ಲಿ ಜೋಳದಂತಹ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ. ನಾವು ಮೆಣಸಿನಕಾಯಿಗಳನ್ನು ನೆಟ್ಟು ಸುಮಾರು 4 ತಿಂಗಳಾಗಿದೆ. ಮೆಣಸಿನಕಾಯಿಗಳನ್ನು ನೆಡುವ ಮೊದಲು ಮಣ್ಣನ್ನು ಫಲವತ್ತಾಗಿಸಲು ಉತ್ತಮ ಮೇಕೆ ಗೊಬ್ಬರವನ್ನು ಸೇರಿಸುತ್ತೇವೆ. ಅದರ ನಂತರ ನಾವು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಗೊಬ್ಬರ ಸಿಂಪಡಿಸುವ ಮೂಲಕ ಅದನ್ನು ಸಿದ್ಧಪಡಿಸುತ್ತೇವೆ. ಚಾಪೆಗಳನ್ನು ತಯಾರಿಸುತ್ತೇವೆ ಮತ್ತು ನಂತರ ಮೆಣಸಿನಕಾಯಿ ಗಿಡಗಳನ್ನು ನೆಡುತ್ತೇವೆ. ಮೆಣಸಿನಕಾಯಿಗಳನ್ನು ನೆಡುವ ಮೊದಲು ಮಳೆಗಾಲದಲ್ಲಿ ಮೊದಲ ಋತುವಿನಲ್ಲಿ ಜೋಳವನ್ನು, ನಂತರ 2ನೇ ಋತುವಿನಲ್ಲಿ ಟೊಮೆಟೊವನ್ನು ಮತ್ತು ನಂತರ ಮೆಣಸಿನಕಾಯಿಯನ್ನು ನೆಡುತ್ತೇವೆ. ನಾವು 3 ಬೆಳೆಗಳನ್ನು ಪರ್ಯಾಯವಾಗಿ ಬೆಳೆಯುತ್ತೇವೆ. ಆರಂಭದಲ್ಲಿ ನಾವು ತಳಬೂದಿ, ಯೂರಿಯಾ, ಲೋಕ ಮುಂತಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆವು. ಅದರ ನಂತರ ನಾವು ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಅಭಿಮಾನ್ ಔಷಧದ ಬಗ್ಗೆ ಒಬ್ಬ ಸ್ನೇಹಿತರ ಮೂಲಕ ತಿಳಿದುಕೊಂಡು ಅದನ್ನು ಬಳಸಲು ಪ್ರಾರಂಭಿಸಿದೆವು. ನಾವು ಕಳೆದ 2 ವರ್ಷಗಳಿಂದ ಈ ಔಷಧಿಯನ್ನು ನಿರಂತರವಾಗಿ ಬಳಸುತ್ತಿದ್ದೇವೆ. ಅದರ ಫಲಿತಾಂಶಗಳು ಉತ್ತಮವಾಗಿವೆ. ನೀವು ಗಿಡವನ್ನು ನೆಟ್ಟ 15 ದಿನಗಳ ನಂತರ ಈ ಗೊಬ್ಬರವನ್ನು ಅನ್ವಯಿಸಿದರೆ ಸಸ್ಯವು ಚೆನ್ನಾಗಿ ಬೆಳೆಯುತ್ತದೆ. ಆಗಸ್ಟ್ 15 ದಿನಗಳಲ್ಲಿ ಅದನ್ನು ನೀಡುವ ಮೂಲಕ ನನಗೆ ಉತ್ತಮ ಫಲಿತಾಂಶ ಸಿಕ್ಕಿತು. ಆ ಫಲಿತಾಂಶ ನೋಡಿ ನಾನು ಅಭಿಮಾನ್ ಕೊಟ್ಟೆ ಮತ್ತು 42ನೇ ದಿನ ಆರ್ಪಿಕ್ಸ್ ಕೊಟ್ಟೆ. ಹೂವು ಕೊಟ್ಟ ತಕ್ಷಣ ಚೆನ್ನಾಗಿ ಬೆಳೆಯಿತು. ಸಸಿ ಉತ್ತಮ ಸ್ಥಿತಿಯಲ್ಲಿತ್ತು. ಕಾಂಡವು ಉತ್ತಮ ಸ್ಥಿತಿಯಲ್ಲಿದೆ. ನಾವು ಅಭಿಮಾನ್ ಗೊಬ್ಬರವನ್ನು ಗಿಡ ನೆಟ್ಟು 15ನೇ ದಿನ ಕೊಟ್ಟೆವು. ಅದರ ನಂತರ 45ನೇ ದಿನ ಡ್ರಿಪ್ ಮೋಡ್ನಲ್ಲಿ ಆರ್ಪಿಕ್ಸ್ ಕೊಟ್ಟೆವು. ಈ ಔಷಧಿಗಳನ್ನು ಬಳಸುವುದರಿಂದ ನಮಗೆ ಯಾವುದೇ ಅಡ್ಡಪರಿಣಾಮಗಳಿಲ್ಲ. ಯಾರಾದರೂ ಇದನ್ನು ಸುಲಭವಾಗಿ ಬಳಸಬಹುದು. ಅಭಿಮಾನ್ ಮತ್ತು ಆರ್ಪಿಕ್ಸ್ ಎರಡನ್ನೂ ಡ್ರಮ್ಗೆ 1 ಲೀಟರ್ನಷ್ಟು ಒಂದೇ ಪ್ರಮಾಣದಲ್ಲಿ ಬಳಸಬಹುದು. ಈ ವಿಧಾನವನ್ನು ಬಳಸಿಕೊಂಡು ನಮಗೆ ಉತ್ತಮ ಫಲಿತಾಂಶ ಸಿಕ್ಕಿತು ಮತ್ತು ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತಿವೆ. ಒಂದು ಸುಗ್ಗಿಯಲ್ಲಿ ಅರ್ಧ ಎಕರೆಗೆ ಸುಮಾರು 2 ಟನ್ ಹಣ್ಣುಗಳನ್ನು ಪಡೆಯಲಾಗಿದೆ. ಮೊದಲ ಸುಗ್ಗಿಯಲ್ಲಿ 1 ಟನ್, ಎರಡನೇ ಸುಗ್ಗಿಯಲ್ಲಿ ಸುಮಾರು 2.5 ಟನ್ ಮತ್ತು ಮೂರನೇ ಸುಗ್ಗಿಯಲ್ಲಿ 2 ಟನ್. ಹಣ್ಣುಗಳನ್ನು ಕಿತ್ತುಕೊಂಡ ನಂತರ ನೀವು 200 ಮಿಲಿ FL77 ಅನ್ನು ಒಂದು ಟ್ಯಾಂಕ್ನಲ್ಲಿ ಬೆರೆಸಿದರೆ ಹಣ್ಣಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಹೂವು ಕೂಡ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಹಣ್ಣು ಉತ್ತಮ ಗುಣಮಟ್ಟದ್ದಾಗಿರುತ್ತದೆ. ಹಣ್ಣುಗಳ ಹೊಳಪು ಕೂಡ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಈ ಔಷಧಿಯನ್ನು ಬಳಸಿದ ತಕ್ಷಣ ಸಸ್ಯಗಳು ಉತ್ತಮ ಸ್ಥಿತಿಯಲ್ಲಿರುತ್ತವೆ. ಈ ಔಷಧಿಯನ್ನು ಬಳಸಿದ ನಂತರ ಹೂವುಗಳು ಮತ್ತು ಚಿಗುರುಗಳು ಉತ್ತಮ ಬಣ್ಣದಲ್ಲಿರುತ್ತವೆ. ಫಲಿತಾಂಶವೂ ಸರಿ, ಅದು ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಹಣ್ಣುಗಳನ್ನು ಕೊಯ್ಲು ಮಾಡಿದ ನಂತರ ಚಿಗುರುಗಳು ಸ್ವಲ್ಪ ಕಡಿಮೆ ಇರುತ್ತವೆ. ಆದರೆ ಸಸ್ಯದ ಬೆಳವಣಿಗೆ ಉತ್ತಮ ಸ್ಥಿತಿಯಲ್ಲಿರುತ್ತದೆ ಮತ್ತು ಬೆಳೆಯುತ್ತಲೇ ಇರುತ್ತದೆ. ನಾವು ಈ ರೀತಿ ಔಷಧಿಗಳನ್ನು ನೀಡುತ್ತಿದ್ದೇವೆ. 1 ಲೀಟರ್ ಅಭಿಮಾನನ್ನು 50 ಲೀಟರ್ ನೀರಿನಲ್ಲಿ ಬೆರೆಸಿ ವೆಂಚುರಿಯ ಮೂಲಕ ಗೊಬ್ಬರವನ್ನು ಹಾಕಬೇಕು. ಔಷಧ ನೀಡುವ ಮೊದಲು ಮೆಣಸಿನಕಾಯಿ ಗಿಡಕ್ಕೆ 1 ಗಂಟೆ ನೀರು ಹಾಕಬೇಕು. ಅದರ ನಂತರ 1 ಲೀಟರ್ ಅಭಿಮಾನನ್ನು 50 ಲೀಟರ್ ನೀರಿನಲ್ಲಿ ಬೆರೆಸಿ ವೆಂಚುರಿಯ ಮೂಲಕ ಹಾಕಬೇಕು. ಔಷಧಿಯನ್ನು ಯಾವಾಗ ನೀಡಬೇಕೆಂದು ಸಂಜೆ ನೀಡಿದರೆ ಒಳ್ಳೆಯದು. ಮೇಲಿನಿಂದ ಸಿಂಪಡಿಸಿದರೂ ಸಂಜೆ 5 ಗಂಟೆಯ ನಂತರ ಮಾಡಿದರೆ ಉತ್ತಮ. ನೀವು ಅದನ್ನು ಶೀತ ಋತುವಿನಲ್ಲಿ ನೀಡಿದರೆ ಎಲ್ಲವೂ ಚೆನ್ನಾಗಿ ನಿಯಂತ್ರಿಸಲ್ಪಡುತ್ತದೆ ಮತ್ತು ಔಷಧದ ಪರಿಣಾಮಕಾರಿತ್ವವು ಹೆಚ್ಚಾಗಿರುತ್ತದೆ.